ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಇಂದು ನಾವು ಕ್ಲಾಸು ಹೇಳ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಭಾರತ ಸಂವಿಧಾನ. ಭಾರತ ಸಂವಿಧಾನ ತಗೊಂಡಾಗ ಯಾವುದೇ ಒಂದು ಎಕ್ಸಾಮ್ ಎಕ್ಸಾಂಪಲ್ PDO ಆಗಿರ್ಬೋದು, ಆಗಿರ್ಬೋದು, SD ಆಗಿರ್ಬೋದು, PC ಆಗಿರ್ಬೋದು, ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕಂಪಲ್ಸರಿ ಏನಪ್ಪಾ ಅಂದ್ರೆ ನಮ್ಮ ಇರ್ತಕ್ಕಂಥ ಭಾರತ ಸಂವಿಧಾನ ಅಥವಾ IC ಅಥವಾ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸಬ್ಜೆಕ್ಟ್ ಕಂಪಲ್ಸರಿ ಇರ್ತೈತಿ. ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ಏನಪ್ಪಾ ಅಂತಂದ್ರೆ ಒಂದೊಂದು ಇರ್ತಕ್ಕಂಥ ಕ್ವಶನ್ ಇವಾಗ 8ರಿಂದ ಏನಂತಂದ್ರೆ 15 ತನಕ ಕ್ವಶನ್ಗಳು ಇರ್ಬೋದು. ಹೌದಿಲ್ಲ, ಹೆಚ್ಚ ಕಡಿಮೆ ಏನಂತಂದ್ರೆ 8ರಿಂದ 12 ಕ್ವಶನ್ ಏನಂತಂದ್ರೆ ಭಾರತ ಸಂವಿಧಾನ ಬಗ್ಗೆ ಕೇಳ್ತಾರ ಅಂತ ಹೇಳ್ಬೋದು. ಹೌದಿಲ್ಲ, ರೈಟಾ? ಭಾರತ ಸಂವಿಧಾನ ನಮ್ಮ ಯಾವುದೇ ಒಂದು ಎಕ್ಸಾಮ್ ತಗೋರಿ, ಎಕ್ಸಾಂಪಲ್ ಈಗ ಇರ್ತಕ್ಕಂಥ ವಿಲೇಜ್ ಅಕೌಂಟೆಂಟ್ ಇರ್ಬೋದು ಅಥವಾ PDO ಇರ್ಬೋದು, ಈಗ ಅಲ್ಲ ಇರ್ತಕ್ಕಂಥ ಯಾವುದು C ಗ್ರೂಪ್ ಇರ್ಬೋದು, ಯಾವುದಕ್ಕೆ ಇರ್ತಕ್ಕಂಥ ಒಂದಿರ್ತಕ್ಕಂಥ ಕಂಟೆಂಟ್ ಒಂದಿರ್ತಕ್ಕಂಥ ಯಾವ್ದಪ್ಪ ಅಂದ್ರೆ ಯಾವ್ದು ಇವಾಗ ಭಾರತ ಸಂವಿಧಾನ ಅಂತ ಹೇಳಿ, ರೈಟಾ? ಅದರಲ್ಲಿ ನಾವು ಇರ್ತಕ್ಕಂಥ ಸಬ್ಜೆಕ್ಟ್ ಯಾವ್ದಪ್ಪ ಅಥವಾ ಯಾವ್ದಪ್ಪ ಕಂಟೆಂಟ್ ಅಂದ್ರೆ ಯಾವ್ದು ಹೇಳ್ಬೇಕು ಇವಾಗ ಮೂಲಭೂತ ಹಕ್ಕುಗಳು ಅಂತ ಹೇಳ್ಬೇಕು. ಯಾವ್ದು ಇವಾಗ ಮೂಲಭೂತ ಹಕ್ಕುಗಳು. ನಮಗೆ ಕ್ವಶನ್ ಯಾವಪ್ಪ ಅಂತಂದ್ರೆ ಮೂಲಭೂತ ಹಕ್ಕುಗಳಂದ್ರೆ ಫಂಡಮೆಂಟಲ್ ರೈಟ್ಸ್. ಹೌದಿಲ್ಲ, ಈಗ ನಮ್ಮ ಸಂವಿಧಾನದಲ್ಲಿ ನಮಗೆ ಮುಖ್ಯವಾಗಿ ನಮ್ಮ ಇರ್ತಕ್ಕಂಥ ಮೂಲಭೂತ ಹಕ್ಕುಗಳು ಸಂವಿಧಾನದ ಎಷ್ಟನೇ ಭಾಗದಲ್ಲಿ ಬಂದವಪ್ಪ ಅಂತಂದ್ರೆ 3ನೇ ಭಾಗದಲ್ಲಿ ವಿವರಿಸಲ್ಲ. ಎಷ್ಟನೇ ಭಾಗದಲ್ಲಿ ಇವಾಗ 3ನೇ ಭಾಗದಲ್ಲಿ ಎಷ್ಟನೇ ಭಾಗದಲ್ಲಿ ಇವಾಗ 3ನೇ ಭಾಗದಲ್ಲಿ ಎಷ್ಟನೇ ವಿಧಿಯಿಂದ ಎಷ್ಟನೇ ವಿಧಿ ಏನಪ್ಪ ಅಂದ್ರೆ 12ರಿಂದ 35ನೇ ವಿಧಿಯವರೆಗೆ ಭಾರತ ಸಂವಿಧಾನದಲ್ಲಿ ನಮ್ಮ ವಿಧಿಗಳನ್ನು ಏನ್ ಮಾಡಿದ್ವಿ ಇವಾಗ ವಿವರಿಸಲಾಗಿದೆ ಅಂತ ಹೇಳ್ಬೋದು. ಎಷ್ಟನೇ ವಿಧಿ? 12ರಿಂದ 35ನೇ ವಿಧಿಯವರೆಗೆ. ಇನ್ನೊಂದು ಕ್ವಶನ್, ಇವಾಗ ಮೂಲಭೂತ ಹಕ್ಕುಗಳು ನಾವು ಯಾವ ಸಂವಿಧಾನದಿಂದ ಅಥವಾ ಯಾವ ಮಾದರಿ ಇರ್ತಕ್ಕಂಥ ಸಂವಿಧಾನ ನಾವೇನ್ ಮಾಡಿರುವಾಗ ಅಳವಡಿಸಿಕೊಂಡಿವಿ ಅಥವಾ ಮಾದರಿ ಏನಂತಂದ್ರೆ ನಾವು ಅಲ್ಲಿ ತೆಗೆದುಕೊಂಡಿವಪ್ಪ ಅಂದ್ರೆ ಅಮೆರಿಕ ಸಂವಿಧಾನದಿಂದ ಅಂತ ಹೇಳಿ. ಯಾವ ಸಂವಿಧಾನ ಇವಾಗ? ಅಮೆರಿಕ ಸಂವಿಧಾನ. ನಾವು ಉದಾಹರಣೆ ನೋಡಿದಾಗ ಒಂದೊಂದು ವಿಷಯಗಳು ನಮ್ಮ ಟೋಟಲ್ ಸಂವಿಧಾನದಲ್ಲಿ 25 ಭಾಗಗಳಿವೆ. ಹೌದಿಲ್ಲ, 395ಕ್ಕಿಂತ ಹೆಚ್ಚು ವಿಧಿಗಳಿವೆ, 12 ಅನುಸೂಚಿಗಳಿವೆ. ಅದರಲ್ಲಿ ಪ್ರಮುಖವಾಗಿ 3ನೇ ಭಾಗದಲ್ಲಿ ಬರ್ತಕ್ಕಂಥ ಯಾವ್ದಪ್ಪ ಅಂದ್ರೆ ಮೂಲಭೂತ ಹಕ್ಕುಗಳು. ಅದರಲ್ಲಿ ಮೂಲಭೂತ ಹಕ್ಕುಗಳಲ್ಲಿ ನಾವು ನೋಡಿದಾಗ ಇದರಲ್ಲಿ ಫಸ್ಟ್ನೇದು ಇವಾಗ 12ರಿಂದ 35 ವಿಧಿಯವರೆಗೆ ಏನಂತಂದ್ರೆ ಇದು ನಾವು ಅಮೆರಿಕ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ಇದು ಎಕ್ಸಾಮ್ ಕೇಳೋಣ. ಮೂಲಭೂತ ಹಕ್ಕುಗಳು ಯಾವ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಅಥವಾ ಇನ್ನೊಂದು ಇರ್ತಕ್ಕಂಥ ಎಕ್ಸಾಮ್ ಯಾವ್ದಪ್ಪ ಅಂದ್ರೆ ಇನ್ನ ಒಂದು ನಮ್ಮ ಇರ್ತಕ್ಕಂಥ ನಮ್ಮ ಮೂಲಭೂತ ಹಕ್ಕುಗಳು ಎಷ್ಟನೇ ವಿಧಿಯಿಂದ ಎಷ್ಟನೇ ವಿಧಿಯವರೆಗೆ ವಿವರಿಸಲಾಗಿದೆ ಅಂತ ಕೇಳಾರೆ ಎಕ್ಸಾಂಪಲ್. ಯಾವ್ದು ಇವಾಗ 12ರಿಂದ 35ನೇ ವಿಧಿಯವರೆಗೆ ಅಂತ ಹೇಳ್ಬೋದು. ಎಷ್ಟನೇದು ಇವಾಗ? 12ರಿಂದ 35ನೇ ವಿಧಿಯವರೆಗೆ, ರೈಟಾ? ಇದೊಂದು ಅಮೆರಿಕ ಸಂವಿಧಾನ. ಒಂದೊಂದು ಕಂಟೆಂಟ್ ಒಂದೊಂದು ವಿಷಯ ಒಂದೊಂದು ಮೇಲೆ ತಗೊಂಡು ಹೋದಿಲ್ಲ. ಎಕ್ಸಾಂಪಲ್ ಉದಾಹರಣೆ ಹೇಳಿದಾಗ ಸಂಸದೀಯ ಪದ್ಧತಿ ಸರ್ಕಾರ ಯಾವ್ದು ಇವಾಗ ಬ್ರಿಟನ್ ಸಂವಿಧಾನ ಇರ್ಬೋದು. ಹೌದಿಲ್ಲ, ತುರ್ತು ಪರಿಸ್ಥಿತಿಯ ಇರ್ತಕ್ಕಂಥ ಅದು ಯಾವ್ದು ಇವಾಗ ಜರ್ಮನಿ ಸಂವಿಧಾನ ಅಲ್ಲ, ಜರ್ಮನಿ ದೇಶದಿಂದ. ಅದೇ ರೀತಿಯಾಗಿ ಪ್ರತಿಯೊಂದು ವಿಷಯಗಳು ಏನಂತಂದ್ರೆ ಬೇರೆ ಬೇರೆ ಇದೆ. ಎಕ್ಸಾಂಪಲ್ ಇವಾಗ ಮೂಲಭೂತ ಕರ್ತವ್ಯಗಳು ರಷ್ಯಾ ದೇಶದಿಂದ. ಅದರಲ್ಲಿ ಇದೊಂದೇನಪ್ಪ ಅಂದ್ರೆ ಅಮೆರಿಕ ದೇಶದಿಂದ ನಾವೇನ್ ಮಾಡಿ ಇವಾಗ ಎರವಲು ಪಡ್ಕೊಂಡ್ವಿ ಅಂತ ಹೇಳ್ಬೋದು, ರೈಟ್? ನೆಕ್ಸ್ಟ್ ಇರ್ತಕ್ಕಂಥದ್ದು ಮೂಲಭೂತ ಹಕ್ಕುಗಳ ಹಿನ್ನೆಲೆ. ನಾವು ಹಿನ್ನೆಲೆ ಬಂದಾಗ ನಮ್ ಇರ್ತಕ್ಕಂಥ ಮೊದಲು ಮೂಲಭೂತ ಹಕ್ಕುಗಳು ಯಾಕಪ್ಪ ಅಂದ್ರೆ ಮಾನವನು ಪ್ರಪಂಚದಲ್ಲಿ ಸ್ವತಂತ್ರವಾಗಿ ಅಥವಾ ಫ್ರೀಡಮ್ ಆಗಿ ಜೀವನ ಮಾಡ್ಬೇಕಂದ್ರೆ ನಮ್ಗೆ ಇರ್ತಕ್ಕಂಥ ರೈಟ್ಸ್ ಇದೆ ವೆರಿ ಇಂಪಾರ್ಟೆಂಟ್. ಅವ್ರ ರೈಟ್ಸ್ ಇದ್ದಾಗ ಮಾತ್ರ ಆ ವ್ಯಕ್ತಿ ಏನಂತಂದ್ರೆ ಸ್ವತಂತ್ರವಾಗಿ ತನ್ನ ಇರ್ತಕ್ಕಂಥ ಗುರಿಗಳಲ್ಲಿ ಇರ್ಬೋದು, ತನ್ನ ಇರ್ತಕ್ಕಂಥ ಯೋಚನೆ ಮಾಡಿ ತನ್ನ ಇರ್ತಕ್ಕಂಥ ಎಲ್ಲ ಜೀವನ ಮುಟ್ಟಕ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಪ್ರಥಮವಾಗಿ ನಾವು ಹೇಳಿದಾಗ 1789ರಲ್ಲಿ, ರೈಟಾ? 1789ರಲ್ಲಿ ಫ್ರಾನ್ಸ್ ಕ್ರಾಂತಿಯ ಮೂಲಕ ರಾಷ್ಟ್ರೀಯ ಸಭೆಯಲ್ಲಿ 3 ಹಕ್ಕುಗಳನ್ನು ಘೋಷಣೆ ಮಾಡಲಾಯಿತು. ಎಷ್ಟು ಹಕ್ಕುಗಳು ಇವಾಗ? 3 ಹಕ್ಕುಗಳು. ಅವು ಯಾವ್ಯಾವಪ್ಪ ಅಂತಂದ್ರೆ 1ನೇದು ಸಮಾನತೆ, 2ನೇದು ಸ್ವಾತಂತ್ರ್ಯ, 3ನೇದು ಏನಂತಂದ್ರೆ ಭ್ರಾತೃತ್ವ ಎಂಬ ಹಕ್ಕುಗಳು ಏನಂತಂದ್ರೆ 1789ರಲ್ಲಿ ಅಲ್ಲಿ ನಾವು ತೆಗೆದುಕೊಂಡಿವಿ. ಅದೇ ರೀತಿಯಾಗಿ 1948 ಡಿಸೆಂಬರ್ 10ರಂದು ಏನಂತಂದ್ರೆ ಘೋಷಿಸಿದ ನಂತರ ಇದೇನಂತಂದ್ರೆ 1948ರಲ್ಲಿ ಫ್ರಾನ್ಸ್ ಸಭೆಯಲ್ಲಿ ಏನ್ ಮಾಡಿರಿ ನಾವು ಇವಾಗ ಇವೆಂಟ್ ಮುಖಾಂತರ ನಾವೇನ್ ಮಾಡಿ ಇವಾಗ ಮೂಲಭೂತ ಹಕ್ಕುಗಳು 3 ಏನ್ ಮಾಡಿದ್ರಿ ಇವಾಗ ಘೋಷಣೆ ಆಗಿರ್ತಕ್ಕಂಥ ಪ್ರಾಮುಖ್ಯತೆ ಹೆಚ್ಚಿಗೆ ಆಯ್ತು ಅಂತ ಹೇಳ್ಬೋದು. ಆಮೇಲೆ 1880 ಡಿಸೆಂಬರ್ 28ರಂದು ಅಂದರೆ 1885ರಲ್ಲಿ ಡಿಸೆಂಬರ್ 28ರಂದು ನಮ್ಮ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ
ಏನಂತಂದ್ರೆ ಸ್ಥಾಪನೆ ಆದಂತ ದಿನ ಯಾವ್ದಪ್ಪ ಅಂತ ಹೇಳ್ಬೋದು. ಇವಾಗ 1885ರಲ್ಲಿ ಇದು ಇರ್ತಕ್ಕಂಥ ಪ್ರಥಮ ಇರ್ತಕ್ಕಂಥ ಇದು ಸ್ಥಾಪನೆ. ಇವಾಗ ಸ್ಥಾಪಕರು ಯಾರಪ್ಪ ಅಂದ್ರಿಗಿನ AOUM ಅಂತ. ಯಾರು ಇವಾಗ AOUM ಸ್ಥಾಪಕ? ನಿಮ್ಗೆ ಕೇಳ್ರ ಆಲ್ರೆಡಿ ಎಕ್ಸಾಮ್ನಾಗ. ಯಾವ್ದಪ್ಪ ಅಂದ್ರಿಗಿನ ಕಾಂಗ್ರೆಸ್ ಪಕ್ಷದ ಸ್ಥಾಪಕ ಯಾರು ಅಂತ ಕೇಳ್ಯಾರ. ಯಾರು ಇವಾಗ AOUM ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಇವಾಗ ಕಾಂಗ್ರೆಸ್ ಪಕ್ಷದ ಪ್ರಥಮ ಸಭೆ ಯಾವಾಗ ನಡೆದಿದೆ ಅಂತ ಕೇಳ್ಬೋದು. ಯಾವಾಗ ಅಂತಂದ್ರಿಗಿನ 1885 ಡಿಸೆಂಬರ್ 22ರಂದು ನಡೆದಿದೆ ಅಂತ ಹೇಳ್ಬೋದು. ರೈಟಾ? ಅದೇ ಆ ಸಭೆಯ ರಾಷ್ಟ್ರೀಯ ಸಭೆಯ ಪ್ರಥಮ ಅಧ್ಯಕ್ಷರು ಯಾರಾಗಿದ್ರಪ್ಪ ಅಂತಂದ್ರಿಗಿನ WC ಬ್ಯಾನರ್ಜಿ. ಯಾವುದು? WC ಬ್ಯಾನರ್ಜಿ ಅಂತ. ಹೌದಿಲ್ಲ? ಅಂದ್ರೆ ಉಮೇಶ್ ಚಂದ್ರ ಬ್ಯಾನರ್ಜಿ ಅವರು ಏನಂತಂದ್ರಿಗಿನ ನಮ್ಮ ಪಕ್ಷದ ಅಲ್ಲಿ ಮುಖ್ಯವಾಗಿ ಏನಂತಂದ್ರಿಗಿನ ಈ ಇರ್ತಕ್ಕಂಥ 3 ಹಕ್ಕುಗಳಿಗೆ ಒಂದು ಇರ್ತಕ್ಕಂಥ ಮನ್ನಣೆ ನೀಡ್ತಂತ ಹೇಳ್ಬೋದು. ನೆಕ್ಸ್ಟ್ ಇರ್ತಕ್ಕಂಥ ಯಾನಿ ಬೇಸೆಂಟರ್ ಅವರು. ಇವರು ನಮ್ಮ ಕಾಂಗ್ರೆಸ್ ಪಕ್ಷದ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಪ್ರಥಮ ಮಹಿಳೆ ಅಧ್ಯಕ್ಷರಾಗಿದ್ದರು. ಯಾರು? 1917. ಯಾರು ಇವಾಗ? ಯಾನಿ ಬೇಸೆಂಟರ್ ಅವರ ಅಂತ ಹೇಳ್ಬೋದು. ಎಷ್ಟು ಇವಾಗ? 1917 ಏನಂತ ಇವಾಗ ಯಾರು ಇವಾಗ ಯಾನಿ ಬೇಸೆಂಟರ್ ಅವರು ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಪ್ರಥಮ ಮಹಿಳೆ ಅಧ್ಯಕ್ಷರು ಯಾರಪ್ಪ ಅಂದ್ರೆ ಯಾರು ಇರ್ಬೋದು ಇವಾಗ? ಯಾನಿ ಬೇಸೆಂಟರ್ ಅವರು. ಇವ್ರು ಏನಪ್ಪ ಅಂದ್ರಿಗಿನ ಕಾಮನ್ವೆಲ್ತ್ ಆಫ್ ಇಂಡಿಯಾ ಬಿಲ್ ಎಂಬ ಬುಕ್ ನಲ್ಲಿ ಏನ್ ಮಾಡ್ಯಾರ ಇವಾಗ 7 ಹಕ್ಕುಗಳನ್ನು ಜಾರಿಗೆ ತರಬೇಕಂತ ಏನಂತಂದ್ರಿಗಿನ ಆದೇಶ ಮಾಡಿದಂತ ಅಥವಾ ಒತ್ತಾಯಿಸಿದಂತ ಮಹಿಳೆ ಯಾರಪ್ಪ ಅಂದ್ರೆ ಯಾರು ಹೇಳ್ಬೋದು ಇವಾಗ? ಯಾನಿ ಬೇಸೆಂಟ್ ಅಂತ ಹೇಳ್ಬೋದು. ರೈಟಾ? ಅದೇ ರೀತಿಯಾಗಿ ಇದಕ್ಕೆ ಅನುಗುಣವಾಗಿ 1928ರಲ್ಲಿ ರಚನೆಯಾದ, ಹೌದಿಲ್ಲ, ಮೋತಿಲಾಲ್ ನೆಹರು ಅಥವಾ ಜವಾಹರ್ಲಾಲ್ ನೆಹರು ಅವರ ಮೋತಿಲಾಲ್ ನೆಹರು ಅವರು ಇವಾಗ ಮೋತಿಲಾಲ್ ನೆಹರು ಅವರು ಏನಂತಂದ್ರಿಗಿನ ಅವರ ಸಮಿತಿ ಅಂದ್ರಿಗಿನ ಮೂಲಭೂತ ಹಕ್ಕುಗಳು ಜಾರಿಗೆ ತರುವಂತಿರ್ತಕ್ಕಂಥ ಆ ಸಮಿತಿಯ ಅಧ್ಯಕ್ಷರು ಯಾರಪ್ಪ ಅಂತಂದ್ರಿಗಿನ ಮೋತಿಲಾಲ್ ನೆಹರು. ಯಾವ್ದು? ಮೋತಿಲಾಲ್ ನೆಹರು. ಅಂದ್ರೆ ಮೋತಿಲಾಲ್ ನೆಹರು ಅಂತಂದ್ರಿಗಿನ ನಮ್ಮ ಭಾರತದ ಪ್ರಧಾನಮಂತ್ರಿ ಅವರ ತಂದೆ ಯಾರು ಇವಾಗ? ಮೋತಿಲಾಲ್ ನೆಹರು ಅಂತ ಹೇಳ್ಬೋದು. ಹೌದಿಲ್ಲ? ಅವ್ರೇನಂತಂದ್ರಿಗಿನ ಅವ್ರಿರ್ತಕ್ಕಂಥ ಮೂಲಭೂತ ಹಕ್ಕುಗಳ ರಚನೆ ಸಮಿತಿಯ ಅಧ್ಯಕ್ಷರಾದಂತ ವ್ಯಕ್ತಿ ಯಾರಪ್ಪ ಅಂದ್ರಿಗಿನ ಮೋತಿಲಾಲ್ ನೆಹರು ಅಂತ. ಅವ್ರು ಇವಾಗ ಸರ್ಕಾರಕ್ಕೆ ಏನಂತಂದ್ರಿಗಿನ ಶಿಫಾರಸು ಮಾಡಿದ್ರು ಅಂತ ಹೇಳ್ಬೋದು. ಆಮೇಲೆ ಇದರ ಪ್ರಕಾರ ಏಪ್ರಿಲ್ 29, 1947 ಅಂದ್ರೆ 1940 ಏಪ್ರಿಲ್ 29, 1947ರಂದು ಏನಂತಂದ್ರಿಗಿನ ಸಂವಿಧಾನ ರಚನೆ ಸಭೆಯ ಮೂಲಕ ಆ ಹಕ್ಕುಗಳನ್ನು ಅಂಗೀಕರಿಸಿತು. ಇದು ಎಕ್ಸಾಮ್ ಕೇಳ್ಯಾರ. ಯಾವ್ದಪ್ಪ ಅಂದ್ರಿಗಿನ ಏಪ್ರಿಲ್ 29, 1947. ನಮ್ಮ ಸಂವಿಧಾನದಲ್ಲಿ ಅಥವಾ ಏನಂತಂದ್ರಿಗಿನ ಮೊದಲು ನಮ್ಮ ದೇಶಕ್ಕೆ ಮೂಲಭೂತ ಹಕ್ಕುಗಳು ಏನಂತಂದ್ರಿಗಿನ ಯಾವಾಗ ಏನಂತಂದ್ರಿಗಿನ ಅಂಗೀಕಾರವಾಗಿದೆ ಅಂತಂದ್ರಿಗಿನ ಏಪ್ರಿಲ್ 29, 1947 ಏನಂತಂದ್ರಿಗಿನ ಆಗ್ಯಾವ ಅಂತ ಹೇಳ್ಬೋದು. ರೈಟ್? ನೆಕ್ಸ್ಟ್ ಟಾಪಿಕ್ ಬರ್ತಕ್ಕಂಥ ಮೂಲಭೂತ ಹಕ್ಕುಗಳ ಅರ್ಥ. ನಮ್ಮ ದೇಶದಲ್ಲಿ ಮೂಲಭೂತ ಹಕ್ಕುಗಳಂದ್ರೆ ಏನಪ್ಪಾ ಅಂದ್ರ ಯಾವ ಹಕ್ಕುಗಳು ಸಂವಿಧಾನದಲ್ಲಿ ಅಳವಡಿಸಿ ಅವುಗಳಿಗೆ ನ್ಯಾಯಾಲಯ ಮೂಲಕ ರಕ್ಷಣೆ ನೀಡುವ ಒಂದು ವ್ಯವಸ್ಥೆಗೆ ಅದಕ್ಕೇನಂತೀವಿ ಇವಾಗ ಮೂಲಭೂತ ಹಕ್ಕುಗಳು ಅಂತ ಅಂತೀವಿ. ರೈಟಾ? ಯಾವ್ದು ಮೂಲಭೂತ ಹಕ್ಕುಗಳು? ಯಾವ್ದ ಮೂಲಭೂತ ಹಕ್ಕುಗಳು ಯಾರು ಉಲ್ಲಂಘನೆ ಮಾಡೋದಿಲ್ಲ. ಕಂಪಲ್ಸರಿ ಏನಂತಂದ್ರಿಗಿನ ಅದು ಏನ್ ಹೇಳುತ್ತೆ ಕಾನೂನು ಪ್ರಕಾರ ನಾವು ಅದಕ್ಕೇನಂತಂದ್ರಿಗಿನ ತಲೆ ಬಾಗಲೇಬೇಕಾಗುತ್ತೆ. ರೈಟಾ? ಅದೊಂದು ಇರ್ತದ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಹೌದಿಲ್ಲ? ಯಾವ ಹಕ್ಕುಗಳು ಸಂವಿಧಾನ ಅಳವಡಿಸಿ ಅವುಗಳಿಗೆ ನ್ಯಾಯಾಲಯ ಮೂಲಕ ರಕ್ಷಣೆ ನೀಡ್ತಾವಲ್ಲ ಅದಕ್ಕೇನಂತೀವಿ ನಾವು ಇವಾಗ ಮೂಲಭೂತ ಹಕ್ಕುಗಳು ಅಂತ ಹೇಳ್ತೀವಿ. ನೆಕ್ಸ್ಟ್ ಅದೇ ರೀತಿಯಾಗಿ ಇವುಗಳನ್ನು ಮೂಲಭೂತ ಹಕ್ಕುಗಳನ್ನು ಏನಂತಂದ್ರಿಗಿನ ರದ್ದು ಮಾಡಲು ಮತ್ತು ಏನಂತಂದ್ರಿಗಿನ ತಿದ್ದುಪಡಿ ಮಾಡಲು ಯಾರಿಗೆ ಅಧಿಕಾರ ಇದೆಯಪ್ಪ ಅಂತ. ಯಾರಿಗೆ ಅಧಿಕಾರ ಇದೆಯಪ್ಪ ಅಂದ್ರಿಗಿನ ನಮ್ಮ ಇರ್ತಕ್ಕಂಥ ಸಂಸತ್ತಿಗೆ ಏನಂತಂದ್ರಿಗಿನ ವಿಶೇಷ ವಿಧಾನವನ್ನು ಅನುಸರಿಸುತ್ತೆ. ಯಾವಾಗ ಇವಾಗ ಸಂಸತ್ತು ಅಂದರೆ ನಿಮಗೆ ಆಲ್ರೆಡಿ ನಿಮಗೆ ಒಂದ್ಸಲ ಎಕ್ಸಾಮ್ ಕೇಳ್ಯಾರ. ಸಂಸತ್ತು ಎಂದರೆ ರಾಷ್ಟ್ರಪತಿ ಪ್ಲಸ್ ಲೋಕಸಭೆ ಪ್ಲಸ್ ಇನ್ನೊಂದು ಯಾವ್ದು ಇವಾಗ ರಾಜ್ಯಸಭೆ. ಇದು ಮೇನ್ ನೋಡು. ಯಾವ್ದು ಇವಾಗ ಸಂಸತ್ ವಿಶೇಷ ವಿಧಾನವನ್ನು ಅಂದ್ರೆ ವಿಶೇಷ ವಿಧಾನಗಳ ಮೂಲಕ ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡಬಹುದು ಮತ್ತು ರದ್ದುಗೊಳಿಸುವ ಅಧಿಕಾರ ಯಾರಿಗಿದೆಪ್ಪ ಅಂದ್ರಿಗಿನ ಸಂಸತ್ತಿಗೆ ಬಿಟ್ಟು ಬೇರೆ ಯಾರ ಕೈಲಿ ಆಗಲ್ಲ. ಅದು ವಿಶೇಷ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಾಯ್ತು. ನಮ್ಮ ಭಾರತದಲ್ಲಿ ಇರ್ತಕ್ಕಂಥ ಒಟ್ಟು ರಾಜ್ಯಗಳ 10 ರಾಜ್ಯಗಳು ಒಪ್ಪಿಗೆ ಕೊಡಬೇಕು. ಆಮೇಲೆ ಇರ್ತಕ್ಕಂಥ ಏನಂತಂದ್ರಿಗಿನ ಮತ್ತು ಲೋಕಸಭೆಯಲ್ಲಿ ಒಪ್ಪಿಗೆ ಪಡಿಬೇಕು 2/3 ಮೆಜಾರಿಟಿ. ಆಮೇಲೆ ರಾಜ್ಯಸಭೆಯಲ್ಲಿ 2/3 ಮೆಜಾರಿಟಿ ಕೊಡಬೇಕು. ಆಮೇಲೆ ರಾಷ್ಟ್ರಪತಿ ಅವರು ಸಿಗ್ನೇಚರ್ ಆಗ್ಬೇಕು. ಅವಾಗ ಮಾತ್ರ ಏನಂತಂದ್ರಿಗಿನ
ಯಾವುದೇ ಒಂದು ಮೂಲಭೂತ ಹಕ್ಕುಗಳು ತಿದ್ದುಪಡಿ ಮಾಡಬಹುದು ಅಥವಾ ಅದಕ್ಕಿರ್ತಕ್ಕಂಥ ಕೆಲವೊಂದು ಈಗ ವಿಷಯಗಳು ಏನ್ ಮಾಡೋದು ಇವಾಗ ರದ್ದು ಮಾಡಕ್ ಒಂದು ಇರ್ತಕ್ಕಂಥ ಯಾರಿಗಪ್ಪ ಇವಾಗ ಸಂಸತ್ತು ಅಂತೀವಿ, ರೈಟಾ. ನೆಕ್ಸ್ಟ್ ನಮ್ಮ ಹಕ್ಕುಗಳಲ್ಲಿ ಮುಖ್ಯವಾಗಿ ಎಷ್ಟಪ್ಪ ಅಂತಂದ್ರಿಗಿನ 12ರಿಂದ 35 ಇದು ಎಕ್ಸಾಮಿಗೆ ಕೇಳ್ಯಾರ ಅಂತ ಹೇಳ್ಬೋದು. ಹೌದಿಲ್ಲ, ಯಾವ್ದು ಇವಾಗ ಇದಂತ ಹೇಳ್ಬೋದು, ರೈಟ್. ಹೌದಿಲ್ಲ, ನಮ್ಮ ಸ್ಪರ್ಧಾರ್ಥಿಗಳಿಗೆ ಒಂದಿರ್ತಕ್ಕಂಥ ಕೀ ಮಾತು ಏನಪ್ಪಾ ಅಂದ್ರಿಗಿನ ಯಾವುದೇ ಒಬ್ಬ ವಿದ್ಯಾರ್ಥಿ ಯಾವುದೇ ಒಂದು ವಿಷಯದಲ್ಲಿ ಓದಬೇಕು ಕಂಪಲ್ಸರಿ ಏನಪ್ಪಾ ಅಂದ್ರಿಗಿನ ಕಂಟೆಂಟ್ ಇದೆ ವೆರಿ ಇಂಪಾರ್ಟೆಂಟ್. ಕ್ವಶನ್ ರಿವಿಷನ್ ಜೊತೆಗೆ ಇರ್ತಕ್ಕಂಥ ಕ್ವಶನ್ ಅಲ್ಲಿ ಏನ್ ಕೇಳ್ಯಾರ ಫ್ರಂಟ್ ಅಥವಾ ಬ್ಯಾಕ್ ಮಾತ್ರ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಆ ವಿಷಯ ಆ ಕಂಟೆಂಟ್ ಮೇಲೆ ನಾ ಏನಂತಂದ್ರೆ ಕ್ವಶನ್ ಯಾವುದೇ ಒಂದು ಕ್ವಶನ್ ರಿಪೀಟ್ ಆಗಲ್ಲ, ಎಲ್ಲೇ ಒಂದ್ಸಲ ಆಗ್ಬೋದು, ಒಂದೇನಂತಂದ್ರೆ ಒಂದು 10ರಿಂದ 15% ಆಗ್ಬೋದು ರಿಪೀಟ್, ಎಲ್ಲಿ ರಿಪೀಟ್ ಆಗಲ್ಲ ಕ್ವಶನ್. ಬಟ್ ಏನಾಗ್ತಾವ ಅಂದ್ರೆ ಆ ಕಂಟೆಂಟ್ ಏನಾಗ್ತಾವ ಇವಾಗ ರಿಪೀಟ್ ಆಗ್ತಾವ. ಕಂಟೆಂಟ್ ಇಟ್ ಮೀನ್ಸ್ ಏನಂತಂದ್ರೆ ಆ ವಿಷಯ, ಅದಕ್ಕೆ ನಾವು ಓದೋ ಟೈಮ್ ಆ ವಿಷಯ ಮಾತ್ರ ಏನಂತಂದ್ರೆ ಸ್ಪಷ್ಟವಾಗಿ ಓದ್ಬೇಕು ನಾವು. ಏನಾಯ್ತು ಆ ವಿಷಯ ಮಾತ್ರ ಹಿಂದ ಮುಂದ ಪರ್ಫೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಕ್ವಶನ್ ಯಾವ್ದಕ್ಕನ್ನ ಕೇಳ, ನಮಗೆ IAS ಕೇಳಿ, KS ಕೇಳಿ, UPS ಕೇಳಿ ಎಲ್ಲದಕ್ಕೆ ಆನ್ಸರ್ ಮಾಡ್ತಾ ಒಂದು ಎಬಿಲಿಟಿ ಸರಿಯಾಗಿ ಓದಿಕೆ ರೈಟಾ. ಆಮೇಲೆ ಹಕ್ಕುಗಳು ಎಷ್ಟದ ಇವಾಗ 7 ಹಕ್ಕುಗಳಿದೆ. ಒಂದನೇದು ಸಮಾನತೆ ಹಕ್ಕು 14ರಿಂದ 18ರವರೆಗೆ, ಆಮೇಲೆ ಸ್ವಾತಂತ್ರ್ಯದ ಹಕ್ಕು 19ರಿಂದ 22ರವರೆಗೆ, ಆಮೇಲೆ ಶೋಷಣೆ ವಿರುದ್ಧದ ಹಕ್ಕು 23ರಿಂದ 24ರವರೆಗೆ, ಆಮೇಲೆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು 25ರಿಂದ 28ರವರೆಗೆ, ಆಮೇಲೆ ಸಾಂಸ್ಕೃತಿಕ ಮತ್ತು ಹಾಗೂ ಶೈಕ್ಷಣಿಕ ಹಕ್ಕು 29ರಿಂದ 30ರವರೆಗೆ, ಆಸ್ತಿ ಹಕ್ಕು 31ನೇ ವಿಧಿಯವರೆಗೆ, ಆಮೇಲೆ ಸಂವಿಧಾನಾತ್ಮಕ ಪರಿಹಾರದ ಹಕ್ಕು 32ನೇ ವಿಧಿಯವರೆಗೆ. ಇದ್ರ ಮೇಲೆ ಕ್ವಶನ್ ಎಷ್ಟೋ ಸಲ ಮಾಡ್ಯಾನ. ಎಕ್ಸಾಂಪಲ್ ಇವಾಗ ಸ್ವಾತಂತ್ರ್ಯದ ಹಕ್ಕು ಯಾವ ವಿಧಿಯಿಂದ ಯಾವ ವಿಧಿಯವರೆಗೆ ವಿವರಿಸಲಾಗಿದೆ ಅಂತ ಕ್ವಶನ್ ಕೇಳ್ಯಾನ. ಎಷ್ಟು ಇವಾಗ 19ರಿಂದ 22ರವರೆಗೆ. ಅದೇ ರೀತಿಯಾಗಿ ಇವಾಗ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಯಾವ ವಿಧಿಯಿಂದ ಯಾವ ವಿಧಿಯವರೆಗೆ ವಿವರಿಸಲಾಗಿದೆ, ಯಾವ್ದು ಇವಾಗ 25ರಿಂದ 28. ನಾವ್ ಹಿಂಗ್ ಓದ್ಕೋವಾಗ ರೈಟಾ. ಇನ್ನೊಂದು ಇದು ವೆರಿ ಇಂಪಾರ್ಟೆಂಟ್, ಆಸ್ತಿ ಹಕ್ಕು. ಈಗ ಇನ್ನೊಂದು ನಮ್ಮ ಭಾರತದಲ್ಲಿ ಈಗ ನಮ್ಮ ಸಂವಿಧಾನದಲ್ಲಿ ಒಟ್ಟು ಎಷ್ಟು ಹಕ್ಕುಗಳಿದಾವಪ್ಪ ಅಂತಂದ್ರೆ ನಮ್ಮ ಮೂಲಭೂತ ಹಕ್ಕುಗಳು ಕೇವಲ ಎಷ್ಟಿದೆ ಇವಾಗ 6 ಇದೆ ಅಂತ ಹೇಳ್ಬೋದು. ಎಷ್ಟದ ಇವಾಗ 6 ಇದೆ. ಬಟ್ ಸಂವಿಧಾನ ರಚನೆ ಆದಾಗ ಇದ್ದಂತ ಹಕ್ಕುಗಳು ಎಷ್ಟಿದೆ ಇವಾಗ 7 ಹಕ್ಕುಗಳಿದ್ವು. ಎಷ್ಟಿದೆ ಇವಾಗ 7 ಹಕ್ಕುಗಳು. ಈಗ ಪ್ರಸ್ತುತ ಪ್ರೆಸೆಂಟ್ ಎಷ್ಟದ ಇವಾಗ ಕೇವಲ 6 ಇದೆ. ಅದರಲ್ಲಿ ಯಾವ ತೆಗೆದಪ್ಪ ಅಂದ್ರೆ ಇನ್ನು ಆಸ್ತಿ ಹಕ್ಕು ಏನ್ ಮಾಡೋದು ಇದನ್ನ ರಿಮೂವ್ ಮಾಡಲಾಗಿದೆ ಅಥವಾ ತೆಗೆಯಲಾಗಿದೆ ಅಂತ ಹೇಳ್ಬೋದು. ಯಾವ್ದು ಇವಾಗ ಆಸ್ತಿ ಹಕ್ಕು. ಇದ್ರ ಮೇಲೆ ಜಗ್ಗೆ ಎಷ್ಟೋ ಅಲ್ಲ ಕ್ವಶನ್ ಕೇಳಾರ ಅಂತ ಹೇಳ್ಬೋದು. ಎಕ್ಸಾಂಪಲ್ ಇವಾಗ ಆಸ್ತಿ ಹಕ್ಕು ಯಾವ ತಿದ್ದುಪಡಿಯ ಮೂಲಕ, ಎಷ್ಟನೇ ತಿದ್ದುಪಡಿಯ ಮೂಲಕ ತೆಗೆದು ಹಾಕಲಾಗಿದೆ ಅಂತ ಕೇಳ. ಎಷ್ಟನೇದು ಇವಾಗ 44ನೆಯ ತಿದ್ದುಪಡಿಯ ಮೂಲಕ ಅಂತ ಕೇಳ್ಯಾರ. ಇನ್ನೊಂದು ಅದರ ಕ್ವಶನ್ ಮಾಡ್ಯಾನ, ಯಾವ್ದು ಆಸ್ತಿ ಹಕ್ಕನ್ನು ಯಾವ ವರ್ಷದಲ್ಲಿ ತೆಗೆದು ಹಾಕಲಾಗಿದೆ ಅಂತ ಕೇಳ. ಯಾವುದು 1978ರಲ್ಲಿ. ಇದ್ರ ಬಗ್ಗೆ ಕ್ವಶನ್ ಕೇಳ್ಯಾರ, ರೈಟಾ. ಇನ್ನ ಒಂದು ಆಸ್ತಿ ಹಕ್ಕು ಎಷ್ಟನೇ ವಿಧಿಗೆ ಸಂಬಂಧಪಟ್ಟಿದೆ ಅಂತ ಕೇಳ್ಯಾರ. ಯಾವ್ದು ಇವಾಗ ಅದು ಎಷ್ಟನೇ ವಿಧಿ ಇವಾಗ 32ನೇ ವಿಧಿಗೆ ಸಂಬಂಧಪಟ್ಟಿದೆ ಅಂತ ಹೇಳುದು. ಎಷ್ಟನೇದು ಇವಾಗ 32ನೇ ವಿಧಿಗೆ. ಇನ್ನ ಒಂದು ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಯಾವ್ದಿದೆ ವೆರಿ ಇಂಪಾರ್ಟೆಂಟ್, ಇದು 32ನೇ ವಿಧಿ. ಇದು 32ನೇ ವಿಧಿ ಪ್ರಕಾರ ಡಾಕ್ಟರ್ BR ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ, ಬಹಳ ಇಂಪಾರ್ಟೆಂಟ್. ಇವಾಗ ಒಂದು ಆತ್ಮ ಮತ್ತು ಹೃದಯಕ್ಕೆ ಹೋಲಿಕೆ ಮಾಡಿದಂತ ವಿಧಿ ಅಥವಾ ಆರ್ಟಿಕಲ್ ಯಾವ್ದಪ್ಪ ಅಂದ್ರೆ ಯಾವ್ದು ಹೇಳ್ಬೋದು ಇವಾಗ 32ನೇ ವಿಧಿ. ಯಾಕಪ್ಪ ಆತ್ಮ ಮತ್ತು ಹೃದಯಕ್ಕೆ ಹೋಲಿಕೆ ಮಾಡಿ ಡಾಕ್ಟರ್ BR ಅಂಬೇಡ್ಕರ್ ಅಂದ್ರೆ ನಮಗೆ ಪ್ರತಿಯೊಬ್ಬ ಭಾರತೀಯ ಪ್ರಜೆಗಳಿಗೆ ನ್ಯಾಯ ದೊರಕಬೇಕಾಗಿರ್ತಕ್ಕಂಥ ಫೈನಲ್ ಯಾವ್ದಪ್ಪ ಅಂದ್ರೆ